ಇನ್ನು ಬಿಹಾರ ವಿಧಾನಸಭಾ ಚುನಾವಣೆ ಅಖಾಡದಲ್ಲಿ ಎನ್ಡಿಎ ವರ್ಸಸ್ ಇಂಡಿಯಾ ಮೈತ್ರಿಕೂಟದ ಹಗ್ಗ ಜಗ್ಗಾಟ ಮತ್ತು ಟಾಕ್ ಫೈಟ್ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ. ಇವತ್ತು ಕಗಾರಿಯಾದಲ್ಲಿ ಕೇಂದ್ರ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಮಾತನಾಡಿದರು. ಒಂದು ಬೃಹತ್ತಾದಂಥ ರ್ಯಾಲಿಯನ್ನು ನಡೆಸಿ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಬಿಹಾರದಲ್ಲಿ ಜಂಗಲ್ ರಾಜ್ ಮರಳುತ್ತದೆಯೋ ಅಥವಾ ಅಭಿವೃದ್ಧಿ ಮೇಲುಗೈ ಸಾಧಿಸುತ್ತಾ ಅನ್ನೋದನ್ನು ಈ ಚುನಾವಣೆ ನಿರ್ಧಾರ ಮಾಡುತ್ತೆ. ರಾಹುಲ್ ಗಾಂಧಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಒಳನುಸುಳುಕೋರರು ಇಲ್ಲಿಯೇ ಇರಲಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಒಳನುಸುಳುಕೋರರನ್ನು ಇಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಮಿತ್ ಶಾ ಅವರು ಗುಡುಗಿದ್ದಾರೆ. भाइयों बहनों, आज दशहरा महोत्सव के इस शुभ अवसर पर स्वदेशी मेला लगाया है, तब मैं सभी आदिवासी भाइयों बहनों को कहना चाहता हूं, आपके युवाओं को, आपके गांव के युवाओं को हथियार डालने के लिए समझाइए, वो हथियार डाल दे, मेन स्ट्रीम में आए और बस्तर के विकास के अंदर सहभागी बने। और कुछ लोग वार्ता की बात करते हैं, मैं फिर से एक बार स्पष्ट कर देता हूं, हमारी दोनों सरकारें, छत्तीसगढ़ सरकार और केंद्र सरकार, बस्तर और समस्त नक्सल क्षेत्र के विकास को समर्पित। किस चीज की वार्ता करनी? ल्यूकरेटिव, बहुत मोहक सरेंडर पॉलिसी हमने बनाई है। आइए हथियार डाल दीजिए, हथियार लेकर बस्तर की शांति को अगर आपने ಇನ್ನು ಇದೇ ಕಗಾರಿಯಾ ಜಿಲ್ಲೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸಿಎಂ ಅಭ್ಯರ್ಥಿಯಾಗಿರುವಂಥ ತೇಜಸ್ವಿ ಯಾದವ್ ಅವರು ರಿಯಾಕ್ಟ್ ಮಾಡ್ತಾರೆ. ಅಂದರೆ ಅವರು ಕೂಡ ಮಾತನಾಡಿದ್ರು. ಸಂಜಯ್ ಕುಮಾರ್ ಪರ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ 10 ದಿನಗಳ ಒಳಗಾಗಿ ಸರ್ಕಾರಿ ನೌಕರಿ ಸಂಬಂಧ ಕಾಯ್ದೆ ಜಾರಿಗೆ ಮಾಡ್ತೀವಿ ಅಂತ ತಿಳಿಸಿದರು. ಪ್ರತಿ ಕುಟುಂಬಕ್ಕೂ ಕೂಡ 20 ದಿನದ ಒಳಗಾಗಿ ಸರ್ಕಾರಿ ನೌಕರಿ ನೀಡುತ್ತೀವಿ. ನಾನು ಸರ್ಕಾರವನ್ನು ರಚಿಸಲಿಕ್ಕೆ ಮಾತ್ರ ಬರ್ತಾ ಇಲ್ಲ, ರಾಜ್ಯವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟರು, ಒಂದು ಮಾತನ್ನು ಕೊಟ್ಟರು.